Very good afternoon to my dear viewers. Welcome to my YouTube channel. Arun Giradi here. In today's class, we would like to discuss about the investment management subject that is particularly related to commodities. So, investment management subject nodona. So, ಅದರಲ್ಲೂ one topic ಇದೆ that is commodities ಅಂತ. So, ಅದರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. So, commodities means any product that is used for a commerce or article of a commerce which is traded by an authorized commodity exchange board, that is called as a commodity. Means by using a authorized exchange board, if anything is traded, that is called as a commodity. ಅಂದ್ರೆ ಯಾವುದೋ ಒಂದು ಸಂಸ್ಥೆಯ ಮುಖಾಂತರ ನಾವು ಯೋಗ್ಯವಾದಂಥ ವಸ್ತುಗಳನ್ನು ಮಾರಾಟ ಮಾಡಿದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಕಮೋಡಿಟೀಸ್ ಅಂತ ನಾವಲ್ಲಿ ಕರಿತೀವಿ. Now the question is arise, what the articles include? The articles should be included as a movable value. So article ಹೆಂಗಿರ್ಬೇಕ್ರಿ, ಅದು ಮೂವೇಬಲ್ ಇರಬೇಕು. ಆ್ಯಂಡ್ ಸಮಥಿಂಗ್ ವಿಚ್ ಈಸ್ ಟು ಬಿ ಬಾಟ್ ಆ್ಯಂಡ್ ಸೋಲ್ಡ್ ಆ್ಯಂಡ್ ವಿಚ್ ಈಸ್ ಟು ಬಿ ಪ್ರೊಡ್ಯೂಸ್ ಆ್ಯಸ್ ವೆಲ್ ಅಂತ ನಾವಲ್ಲಿ ಹೇಳ್ತೇವೆ. ಅಂದರೆ ಏನ್ರಿ, ಆ ವಸ್ತು ಮಾರಾಟ ಆಗುವಂಗಿರಬೇಕು, ಆ ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಗಿರಬೇಕು. ಸೊ ಆಮೇಲೆ ಕೊಂಡುಕೊಳ್ಳುವಂಗಿರಬೇಕು. ಅದಕ್ಕೆ ನಾವು ಕಮೋಡಿಟಿ ಅಂತ ನಾವಲ್ಲಿ ಕರಿತೀವಿ. ಇನ್ ಸಿಂಪಲ್ ವರ್ಡ್ ಇಟ್ ಈಸ್ ಕಾಲ್ಡ್ ಆಸ್ ಅ ಗೂಡ್ಸ್ ಅನ್ನಂಗೆ. ಓಕೆ, commodity usually considered as a goods anta, every kind of movable property other than money and security. But in current situation, all the goods are product of agriculture, mineral and fossil grain is considered as a commodities anta. Simple thing, commodity include movable nature anta navalli ಹೇಳ್ತೀವಿ. commodity ಅಂದ್ರೆ ಏನ್ರಿ, ಯಾವುದು ಮೂವೇಬಲ್ ನೇಚರ್ನ ಹೊಂದಿರುತ್ತಾ ಅದಕ್ಕೆ ನಾವು ಕಮೋಡಿಟಿ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ನ್ಯಾಷನಲ್ ಕಮೋಡಿಟಿ ಎಕ್ಸ್ಚೇಂಜ್ ರೆಕಗ್ನೈಸ್ ದಿ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಟ್ಸ್ ದ ಕಮೋಡಿಟೀಸ್ ವಿಚ್ ಇನ್ಕ್ಲೂಡ್ ಪ್ರೀಷಿಯಸ್ ಮೆಟಲ್ಸ್ ಲೈಕ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ನಾನ್ ಫೀರಿಯಸ್ ಮೆಟಲ್ಸ್. ಆಮೇಲೆ ಅನ್ಗ್ರೈನ್ಡ್ ಕಾಟನ್ಸ್, ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ಕಾಟನ್, ಆಯಿಲ್, raw juice, raw goods, sugar, potatoes, onion, coffee, tea, rubber. These are all considered as a commodities. ಸೊ ನ್ಯಾಷನಲ್ ಕೌನ್ಸಿಲ್ದವರು ಐಡೆಂಟಿಫೈ ಮಾಡಿದಾರೆ, ಇವೆಲ್ಲ ಎದ್ರಾಗ ಬರ್ತಾವೆ ಅಂತ ಹೇಳ್ತೀವಿ ನಾವು, ಕಮೋಡಿಟೀಸ್ ಒಳಗೆ ಬರ್ತವೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ವಾಟ್ ಮೇಕ್ಸ್ ದ ಕಮೋಡಿಟಿ ಗುಡ್ ಅಂತ ನಾವಲ್ಲಿ ಹೇಳಬೇಕಾದ್ರೆ, ಕಮೋಡಿಟಿ ಈಸ್ ಅ ಲಾಂಗ್ ಸ್ಟ್ಯಾಂಡಿಂಗ್ ವ್ಯಾಲ್ಯೂ. ಮೀನ್ಸ್ ಕಮೋಡಿಟಿ ಗಿವ್ಸ್ ಮೋರ್ ವ್ಯಾಲ್ಯೂ ಟು ಅಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಕಮೋಡಿಟಿ ಅಂದರೆ ನಮಗೆ ಹೆಚ್ಚಿನ ಮೌಲ್ಯವನ್ನು ತೆಗೆದುಕೊಂಡು ಬರ್ತಕ್ಕಂಥ ಅಂಶ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಕಮೋಡಿಟಿ ಈಸ್ ಆಲ್ವೇಸ್ ಹ್ಯಾವಿಂಗ್ ಹೈಲಿ valuable and scarcity. Some commodities are having a scarcity like oil, so petrol, diesels. These commodities has a less durability. ಅಂದರೆ ಇಮಿಡಿಯೇಟ್ ಆಗಿ ಅದು ಮುಗಿದು ಹೋಗ್ತಾವೆ ಸಂಪನ್ಮೂಲಗಳು. ಅಂಥವು ಅವು ಕೂಡ ಏನಾಗ್ತಾವೆ, ಕಮೋಡಿಟಿ ಆಗ್ತವೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಹೌ ದ ಕಮೋಡಿಟೀಸ್ ಆರ್ ಟ್ರೇಡೆಡ್ ಅಂದ್ರೆ, ದ ಕಮೋಡಿಟೀಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್ ಆನ್ ದ ಕಂಡೀಷನ್ ಆಫ್ ಅ ವ್ಯಾಲ್ಯೂ ಇನ್ ದ ಫ್ಯೂಚರ್. ಮೀನ್ಸ್ the commodities is sold with the intention to give the benefit at future. ಅಂದರೆ ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಟ್ರೇಡ್ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಕಮೋಡಿಟೀಸ್ ಅಂತ ನಾವಲ್ಲಿ ಕರಿತೀವಿ. ಸೊ ಕಮೋಡಿಟಿ ಯಾಕೆ ತೊಗೋತೀವಿ, ಲೈಕ್ ಗೋಲ್ಡ್, ಸಿಲ್ವರ್, ಇವನ್ನ ತೊಗೊಳ್ಳೋ ಉದ್ದೇಶ ಏನ್ರಿ, ಸೊ ಇಫ್ ಇಟ್ ಶುಡ್ ಬಿ ಗಿವ್ ಬೆನಿಫಿಟ್ ಟು ಫ್ಯೂಚರ್ ಡೇಸ್. ದ್ಯಾಟ್ಸ್ ವೈ ವಿ ಆರ್ ಏಬಲ್ ಟು ಪರ್ಚೇಸ್ ಎನಿ ಗೋಲ್ಡ್, ಸಿಲ್ವರ್, ಮೆಟಲ್ ಲೈಕ್ ದ್ಯಾಟ್. ಸೊ ಈ ಕಮೋಡಿಟಿನ ನಾವು ತೊಗೋತೀವಿ ಅಂದ್ರೆ ಅದರ ಅರ್ಥ, this commodity should give benefit to us in future days. That's why we are able to purchase it anta. ಆಮೇಲೆ commodities are bought now at a agreed price in the hope that worth should be in future. ನೋಡ್ರಿ, ಇವತ್ತು ನಾವು 48,000 ರೂಪಾಯಿ ಕೊಟ್ಟು ಗೋಲ್ಡ್ ತೊಗೊಂಡಿವಿ ಅಂದ್ರೆ ಫ್ಯೂಚರ್ ಒಳಗೆ ಅದರಿಂದ ನಮಗೆ ಬೆನಿಫಿಟ್ ಆಗಬೇಕು, 60,000 ಆಗಬೇಕು. ಸೊ ಅವಾಗ ನಾವು ಮಾರಾಟ ಮಾಡ್ತೀವಿ. ಸೊ ಆ ಉದ್ದೇಶದಿಂದ ನಾವು ಏನು ಮಾಡ್ಬೋದು, ಗೋಲ್ಡನ್ನು ನಾವು ತೊಗೋಬೋದು. ಗೋಲ್ಡ್ ಈಸ್ ಅ ಕಮೋಡಿಟಿ. ಓಕೆ, ಆಮೇಲೆ ಬೈಯಿಂಗ್ ಎಟ್ ಅ ಗೋಯಿಂಗ್ ರೇಟ್ ಆ್ಯಂಡ್ ಸೆಲ್ಲಿಂಗ್ ಎಟ್ ಅ ಹೈ. ಅಂದರೆ ಇದು ಯೂನಿವರ್ಸಲ್ ರೂಲ್ ಇದೆ ನೋಡಿ ಕಮೋಡಿಟಿ ಒಳಗೆ. ಯು ಆರ್ ಆಲ್ವೇಸ್ ಬೈಯಿಂಗ್ ದ ಕಮೋಡಿಟಿ ಎಟ್ ಅ ಲೋವರ್ ಪ್ರೈಸ್ ಆ್ಯಂಡ್ ಯು ಆರ್ ಆಲ್ವೇಸ್ ಸೆಲ್ಲಿಂಗ್ ದ ಕಮೋಡಿಟಿ ಎಟ್ ಅ ಹೈಯರ್ ಪ್ರೈಸ್. ದೆನ್ ಓನ್ಲಿ ಯು ವಿಲ್ ಗೆಟ್ ದ ಬೆನಿಫಿಟ್. ಅದರ್ವೈಸ್ ಯು ವಿಲ್ ನಾಟ್ ಗೆಟ್ ಬೆನಿಫಿಟ್ ಎನಿಥಿಂಗ್ ಫ್ರಮ್ ಕಮೋಡಿಟಿ ಅಂತ. ಕಮೋಡಿಟಿ ಒಳಗೆ ಏನೇನು ಬರ್ತಾವೆ ಅಂದ್ರೆ, ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರ್ ಕಮೋಡಿಟೀಸ್ ಅಂತ ಬರ್ತಾವೆ. ಕಮೋಡಿಟೀಸ್ ಯಾವ್ಯಾವ ಬರ್ತಾವೆ ರೀ, ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರ್ ಕಮೋಡಿಟೀಸ್. ಒಂದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ಇನ್ನೊಂದು ಕೃಷಿಯೇತರಕ್ಕೆ ಸಂಬಂಧಪಟ್ಟಂತಹ ಸರಕುಗಳು ಅಂತ ನಾವಲ್ಲಿ ಕರಿತೀವಿ. ನಾವು ಸಾಫ್ಟ್ ಕಮೋಡಿಟೀಸ್ ಲೈಕ್ ಕಾರ್ನ್, ವೀಟ್, ಸೋಯಾಬೀನ್, ಆಯಿಲ್, ಶುಗರ್, These are all considered as a agriculture commodity. ಇವೆಲ್ಲ ಎದ್ರೋ ಬರ್ತಾವ್ರಿ,
ಅಗ್ರಿಕಲ್ಚರ್ ಕಮಾಡಿಟಿ ಒಳಗೆ ಬರ್ತಾವೆ. ಹಾರ್ಡ್ ಕಮಾಡಿಟಿ ಒಳಗೆ ಯಾವ ಬರ್ತಾವೆ? ಗೋಲ್ಡ್, ಆಯಿಲ್, ಅಲ್ಯೂಮಿನಿಯಮ್. ಸೊ ದೀಸ್ ಆರ್ ಆಲ್ ಸಮ್ ಹಾರ್ಡ್ ಕಮಾಡಿಟೀಸ್. ಸೊ ಕಮಾಡಿಟಿ ಅಂದರೆ ನೇಚರ್ ಏನು ರೀ, ಅದು ಮೂವೇಬಲ್ ಇರ್ತೈತಿ ಅಂತ ನೆನಪಿಟ್ಟು ಅಂದ್ರೆ ಸಾಕು, ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ. ಆಮೇಲೆ ಕಮಾಡಿಟಿ ಮಾರ್ಕೆಟ್ ಬಗ್ಗೆ ಹೇಳೋದಾದ್ರೆ, ಇಟ್ ಈಸ್ ಅ ಮಾರ್ಕೆಟ್ ವೇರ್ ಪ್ರೈಮರಿ ಪ್ರಾಡಕ್ಟ್ಸ್ ಆರ್ ಎಕ್ಸ್ಚೇಂಜ್, ಮೀನ್ಸ್ ಬೇಸಿಕ್ ಪ್ರಾಡಕ್ಟ್ಸ್ ಆರ್ ಎಕ್ಸ್ಚೇಂಜ್ ಅಂತ ನಾವಲ್ಲಿ ಹೇಳ್ತೀವಿ. ಯಾವುದು ಬೇಸಿಕ್ ಪ್ರಾಡಕ್ಟನ್ನು ಎಕ್ಸ್ಚೇಂಜ್ ಮಾಡುತ್ತಾ ಅಂಥ ಮಾರ್ಕೆಟಿಗೆ ನಾವೇನಂತ ಕರಿತೀವಿ? ಕಮಾಡಿಟಿ ಮಾರ್ಕೆಟ್ ಅಂತ ಕರಿತೀವಿ. ಆಮೇಲೆ ಇಟ್ ಈಸ್ ಮೋಸ್ಟ್ ವಾಲೆಟೈಲ್ ಮಾರ್ಕೆಟ್ ಟು ಟ್ರೇಡ್ ಅಂತ ನಾವಲ್ಲಿ ಕರಿತೀವಿ. ಆಲ್ವೇಸ್ ದ ಕಮಾಡಿಟಿ ಮಾರ್ಕೆಟ್ ಈಸ್ ವಾಲೆಟೈಲ್, ಚೇಂಜಿಂಗ್, ಫ್ಲಕ್ಚುವೇಟಿಂಗ್ ಅಂತ ನಾವಲ್ಲಿ ಕರಿತೀವಿ. ಕಮಾಡಿಟಿ ಮಾರ್ಕೆಟ್ ಯಾವಾಗಲೂ ಏನಾಗ್ತಾ ಇರುತ್ತೆ ರೀ? ಬದಲಾವಣೆ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಹಿಯರ್ ದ ರಾ ಕಮಾಡಿಟೀಸ್ ಆರ್ ಟ್ರೇಡೆಡ್ ಆನ್ ಅ ರೆಗ್ಯುಲೇಟೆಡ್ ಕಮಾಡಿಟೀಸ್ ಎಕ್ಸ್ಚೇಂಜ್ ಅಂತ ನಾವಲ್ಲಿ ಕರಿತೀವಿ. ಸೊ ರೆಗ್ಯುಲೇಟೆಡ್ ಕಮಾಡಿಟೀಸ್ ಎಕ್ಸ್ಚೇಂಜ್ ಮುಖಾಂತರ ನಾವು ಏನು ಮಾಡತ್ತೀರಿ ಇಲ್ಲಿ ಟ್ರೇಡ್ ಆಗತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇಟ್ ಈಸ್ ಅ ಪ್ಲೇಸ್ ವೇರ್ ಟ್ರೇಡಿಂಗ್ ಕಮಾಡಿಟೀಸ್ ಟೇಕ್ಸ್ ಪ್ಲೇಸ್ ಬೈ ಸೆಲ್ಲಿಂಗ್ ಆಫ್ ಕಮಾಡಿಟೀಸ್ ಅಂತ. ಆಮೇಲೆ ಇಲ್ಲಿ ಒಂದು ನಿಗದಿತವಾದಂಥ ಸ್ಥಳ ಇದ್ದು ಇಲ್ಲಿ ನಾವು ಕಮಾಡಿಟೀಸನ್ನು ಏನು ಮಾಡ್ತೀವಿ? ಮಾರಾಟ ಮಾಡ್ತೀವಿ ಮತ್ತು ಕೊಂಡ್ಕೋತೀವಿ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಕಮಾಡಿಟಿ ಮಾರ್ಕೆಟ್ ಏನು ಬರುತ್ತೆ ರೀ? ಅಲೌ ದ ಗ್ಲೋಬಲ್ ಇನ್ವೆಸ್ಟರ್ ಟು ಮೇಕ್ ಆರ್ ಲೂಸ್ ದ ಮನಿ ಬೈ ಪ್ರೆಡಿಕ್ಟಿಂಗ್ ಪ್ರೈಮರಿ ಪ್ರಾಡಕ್ಟ್ಸ್, ಅಂದರೆ ದೇ ಆರ್ ಆಲ್ಸೋ ಏಬಲ್ ಟು ಇನ್ವೆಸ್ಟ್ ಇನ್ ಅ ಕಮಾಡಿಟಿ ಮಾರ್ಕೆಟ್ ಅಂತ. ಆಮೇಲೆ ಸ್ಟಾಕ್ಸ್ ಕಮಾಡಿಟೀಸ್ ಡು ನಾಟ್ ಸೀಸ್ ಟು ಎಕ್ಸಿಸ್ಟ್, ದ ವ್ಯಾಲ್ಯೂ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ದ ಪೊಲಿಟಿಕಲ್ ಕಂಡೀಷನ್ಸ್. ಯೂಶ್ವಲಿ ಕಮಾಡಿಟಿ ಕಾಂಟ್ರಾಕ್ಟ್ಸ್ ಟು ಹೆಡ್ಜ್ ದ ಪರ್ಸ್ಪೆಕ್ಟಿವ್ ಅಂತ ನಾವಲ್ಲಿ ಹೇಳ್ತೀವಿ. ಕಮಾಡಿಟಿ ಮಾರ್ಕೆಟನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಹೆಡ್ಜಿಂಗ್ ಮಾಡೋ ಸಲುವಾಗಿ, ಸೆಕ್ಯೂರಿಟಿ ಮಾಡೋ ಸಲುವಾಗಿ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಯೂಶ್ವಲ್ ಇಂಟರ್ನ್ಯಾಷನಲ್ ಕಮಾಡಿಟಿ ಎಕ್ಸ್ಚೇಂಜಸ್ ಆರ್ ಲೈಕ್ ದಿಸ್. ಯಾವ್ಯಾವುದು ಅಂದರೆ ಇಂಟರ್ನ್ಯಾಷನಲ್ ಕಮಾಡಿಟಿ ಎಕ್ಸ್ಚೇಂಜಸ್, ಚಿಕಾಗೋ ಬೋರ್ಡ್ ಆಫ್ ಟ್ರೇಡ್, CBOT ಅಂತ ಕರಿತೀವಿ. ದಿಸ್ ಈಸ್ ಅ ಕಮಾಡಿಟಿ ಎಕ್ಸ್ಚೇಂಜ್ ಬೋರ್ಡ್. ಆ್ಯಂಡ್ ಚಿಕಾಗೋ ಮರ್ಕೆಂಟೈಲ್ ಎಕ್ಸ್ಚೇಂಜ್ ಬೋರ್ಡ್, ಲಂಡನ್ ಮೆಟಲ್ ಸ್ಟಾಕ್ ಎಕ್ಸ್ಚೇಂಜ್, ನ್ಯೂಯಾರ್ಕ್ ಮರ್ಕೆಂಟೈಲ್ ಸ್ಟಾಕ್ ಎಕ್ಸ್ಚೇಂಜ್, ಟೋಕಿಯೋ ಕಮಾಡಿಟಿ ಎಕ್ಸ್ಚೇಂಜ್, ಡೆಲಿಯನ್ ಕಮಾಡಿಟಿ ಎಕ್ಸ್ಚೇಂಜ್. ಇವೆಲ್ಲ ಇಂಟರ್ನ್ಯಾಷನಲ್ ಕಮಾಡಿಟಿ ಎಕ್ಸ್ಚೇಂಜಸ್ಗಳು ಅಂತ ನಾವಲ್ಲಿ ಹೇಳ್ಬೋದು. ಸೊ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಮಾಡಿಟಿಗಳು ಏನಾಗ್ತವೆ? ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬದಲಾವಣೆ ಹೊಂದ್ತವೆ, ಎಕ್ಸ್ಚೇಂಜ್ ಆಗ್ತವೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ವಾಟ್ ಆರ್ ದ ಕಮಾಡಿಟೀಸ್ ಅಂದರೆ, ಕಮಾಡಿಟಿ ಈಸ್ ಎನಿಥಿಂಗ್ ಫಾರ್ ವಿಚ್ ದೇರ್ ಈಸ್ ಅ ಡಿಮಾಂಡ್. ಸೊ ಯಾವುದಕ್ಕೆ ಡಿಮಾಂಡ್ ಇರುತ್ತಾ ಅದಕ್ಕೆ ನಾವು ಕಮಾಡಿಟಿ ಅಂತ ಕರಿತೀವಿ. ಲೈಕ್ ಗೋಲ್ಡ್ ಈಸ್ ಅ ವೆರಿ ಮಚ್ ಇನ್ ಡಿಮಾಂಡ್, ಇಸಂಟ್ ಇಟ್? ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಅ ಕಮಾಡಿಟಿ. ಸೊ ಯಾವುದು ಡಿಮಾಂಡ್ ಒಳಗಿರುತ್ತೋ ಅದಕ್ಕೆ ನಾವು ಯೂಶ್ವಲಿ ಏನಂತ ಕರಿತೀವಿ ರೀ? ಕಮಾಡಿಟಿ ಅಂತ ಕರಿತೀವಿ. ಆ್ಯಂಡ್ ದ ಕಮಾಡಿಟಿ ಕ್ಯಾನ್ ಬಿ ಟ್ರೇಡೆಡ್ ಇನ್ ಅ ಕಮಾಡಿಟಿ ಮಾರ್ಕೆಟ್. ಸೊ ಯಾವ ಮಾರ್ಕೆಟ್ ಒಳಗೆ ಟ್ರೇಡ್ ಆಗುತ್ತೆ? ಇದು ಕಮಾಡಿಟಿ ಮಾರ್ಕೆಟ್. ಹೆಂಗೆ ಶೇರ್ ಮಾರ್ಕೆಟ್ ಒಳಗೆ ಟ್ರೇಡ್ ಆಗುತ್ತಾ ಹಂಗೆ ಕಮಾಡಿಟೀಸ್ ಏನಾಗುತ್ತೆ ರೀ? ಕಮಾಡಿಟಿ ಮಾರ್ಕೆಟ್ ಒಳಗೆ ಟ್ರೇಡ್ ಆಗುತ್ತೆ. ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಸಪ್ರೇಟ್ ಆದಂಥ ಒಂದು ಸೆಕ್ಷನ್ ಇರುತ್ತೆ, ಕಮಾಡಿಟೀಸ್ ಮಾರ್ಕೆಟ್ ಅಂತ. ಸೊ ಆ ಕಮಾಡಿಟೀಸ್ ಒಳಗೆ ನೀವು ಏನು ಮಾಡ್ಬೋದು ರೀ? ಹೀಗೆ ಹೆಂಗೆ ಶೇರ್ ತೊಗೋತೀರಿ ಹಂಗೆ ನೀವು ಕಮಾಡಿಟೀಸನ್ನು ತೊಗೊಳ್ಳುವ ಅಧಿಕಾರ ಇರುತ್ತೆ ನಿಮಗೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ. ಆ್ಯಂಡ್ ದೇ ಆರ್ ಸಪ್ಲೈಡ್ ಟು ದ ಮಾರ್ಕೆಟ್ ಇನ್ ವೆರೈಟಿ ಆಫ್ ಕ್ವಾಲಿಟಿ ಗ್ರೇಡ್ಸ್. ಸೊ ಗ್ರೇಡ್ ಕೊಡ್ತಾರೆ, ಅಲ್ಲಿ ಗ್ರೇಡ್ ಮುಖಾಂತರ, ಕ್ವಾಲಿಟಿ ಮುಖಾಂತರ ನೀವೇನು ಮಾಡ್ಬೋದು ರೀ? ಕಮಾಡಿಟೀಸನ್ನು ಪರ್ಚೇಸ್ ಮಾಡ್ಬೋದು. ಯೂಶ್ವಲ್ ಕಮಾಡಿಟೀಸ್ ಆರ್ ಲೈಕ್ ಗ್ರೇನ್ಸ್, ಆಯಿಲ್ ಮೀಲ್ಸ್, ಲೈವ್ ಸ್ಟಾಕ್ಸ್, ಫುಡ್ ಸ್ಟಫ್ಸ್, ಟೆಕ್ಸ್ಟೈಲ್, ಫಾರೆಸ್ಟ್ ಪ್ರಾಡಕ್ಟ್, ಮೆಟಲ್, ಎನರ್ಜಿ. ದೀಸ್ ಆರ್ ಆಲ್ ಕನ್ಸಿಡರ್ ಆ್ಯಸ್ ಅ ಎಕ್ಸಾಂಪಲ್ ಆಫ್ ಅ ಕಮಾಡಿಟೀಸ್. ಎಕ್ಸಾಮಿಗೆ ಕೇಳ್ಬೋದು, ಕಮಾಡಿಟೀಸ್ಗೆ ಯಾವುದಾದ್ರೂ ಎಕ್ಸಾಂಪಲ್ ಕೊಡ್ರಿ ಅಂತ, ಅವಾಗ ನೀವು ಬರಿಬೋದು. ಆಮೇಲೆ ಸಮ್ ಸಾಫ್ಟ್ ಕಮಾಡಿಟೀಸ್ ಆರ್ ಗ್ರೋನ್ ಬೈ ದ ಫಾರ್ಮರ್ಸ್ ಬೈ ಯೂಸಿಂಗ್ ಲ್ಯಾಂಡ್. ಓಕೆ, ಸೊ ಅವು ಎಲ್ಲ ಎದುರು ಬರ್ತಾವೆ, ಸಾಫ್ಟ್ ಕಮಾಡಿಟೀಸ್ ಒಳಗೆ ಬರ್ತವೆ ಅಂತ ನಾವಲ್ಲಿ ಹೇಳ್ಬೋದು. ದೆನ್ ದೇರ್ ಆರ್ ಸಮ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಅ ಕಮಾಡಿಟೀಸ್ ಇನ್ ಫ್ಯೂಚರ್. In future you should get some advantages and disadvantages of commodities like this. Advantages in future, so the future is highly leveraged investment. There is a chance to get more return in future days by using your commodity. ನಿಮ್ಮ ಕಮಾಡಿಟಿ ಮುಖಾಂತರ ಭವಿಷ್ಯದಲ್ಲಿ ನೀವೇನು ಮಾಡ್ಬೋದು ರೀ? ಹೆಚ್ಚಿನ ಲಾಭವನ್ನು ಪಡಿಬೋದು. ಆ್ಯಂಡ್ ದ ಫ್ಯೂಚರ್ ಮಾರ್ಕೆಟ್ ಈಸ್ ವೆರಿ ಲಿಕ್ವಿಡ್ ಓರಿಯೆಂಟೆಡ್. ಯಾವಾಗ ಬೇಕಾದರೂ ದ್ರವತ್ವ ಆಗೋ ಸಾಧ್ಯತೆ ಇರುತ್ತೆ. ಬಿಕಾಸ್ ಇಫ್ ಯು ಪರ್ಚೇಸ್ ಗೋಲ್ಡ್ ನೌ, ಇಟ್ ಈಸ್ ಅ ಕಮಾಡಿಟಿ. If you want to sold in a future days, that will give you money. So that's what it is called as a liquid. Then future is a huge profit and trade carefully. So future ನಿಮ್ಮ ಕೈಯಲ್ಲಿ ಇರುತ್ತಾ, ಸೊ ಅಲ್ಲಿ ನೀವು ಟ್ರೇಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ವಿತ್ ಅಫೋರ್ಡೆಬಲ್ ಮಿನಿಮಮ್ ಡೆಪಾಸಿಟ್ ಅಕೌಂಟ್ಸ್ ಆ್ಯಂಡ್ ಕಂಟ್ರೋಲ್ ಕಾಂಟ್ರಾಕ್ಟ್. ಅಂದರೆ ಕಾಂಟ್ರಾಕ್ಟ್ ಮಾಡ್ಬೋದು ನೀವು. ಫ್ಯೂಚರ್ ಕಾಂಟ್ರಾಕ್ಟನ್ನು ಎದರ ಮುಖಾಂತರ ಮಾಡ್ಬೋದು ರೀ? ಕಮಾಡಿಟೀಸ್ ಮುಖಾಂತರ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಅ ಲಾಂಗ್ ಆರ್ ಶಾರ್ಟ್ ಫ್ಯೂಚರ್ಸ್ ಕ್ಯಾನ್ ಬಿ ಸೆಟ್ ಟಾರ್ಗೆಟ್ ಈಸಿಲಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇಲ್ಲಿ ಟಾರ್ಗೆಟನ್ನು ನಾವು ಈಸಿಯಲ್ಲಿ ರೀಚ್ ಮಾಡ್ಬೋದು ಕಮಾಡಿಟೀಸ್ ಮುಖಾಂತರ.
And some disadvantages of commodity in future ಅಂದ್ರೆ future is uncertain and volatile because the market is always fluctuating. ನೋಡಿ, ಭವಿಷ್ಯದ ಮಾರುಕಟ್ಟೆಯು ಯಾವಾಗಲೂ ಬದಲಾವಣೆಯಿಂದ ಕೂಡಿರುತ್ತೆ ಮತ್ತು ಆ ಬದಲಾವಣೆಗೆ ನೀವು ಏನು ಮಾಡಬೇಕಾಗತ್ತೆ, ಕೆಲವೊಂದು ಸಲ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಕಮೋಡಿಟಿ ಮಾರ್ಕೆಟ್ ಒಳಗೆ ವಾಲೆಟೈಲ್ ಹೆಚ್ಚಿರುತ್ತೆ. ಆಮೇಲೆ ಸಮ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಅ ಮಾರ್ಕೆಟ್ ಈಸ್ ಅ ಹೈ ರಿಸ್ಕ್ ಎಸ್ಪೆಷಲಿ ಫಾರ್ ಅ ನ್ಯೂ ಇನ್ವೆಸ್ಟರ್ಸ್. ಯಾಕಂದರೆ ನ್ಯೂ ಇನ್ವೆಸ್ಟರ್ ಇದ್ದರು ಅಂದ್ರೆ ಇಫ್ ಯು ಡೋಂಟ್ ನೋ ದ ಮಾರ್ಕೆಟ್ ಕಂಡೀಷನ್, ಇಫ್ ಯು ಇನ್ವೆಸ್ಟ್ ದೇರ್ ಇಸ್ ಅ ಚಾನ್ಸ್ ಟು ಗೆಟ್ ಲಾಸ್ ಆಫ್ ಅ ಮನಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ನೀವು ಒಂದು ವೇಳೆ ಮಾರ್ಕೆಟಿಗೆ ಹೊಸದಾಗಿದ್ರಿ ಅಂದ್ರೆ ಭವಿಷ್ಯದಲ್ಲಿ ನಿಮಗೆ ಆ ಮಾರ್ಕೆಟ್ ಬಗ್ಗೆ ಗೊತ್ತಿರದೆ ಹೋದರೆ ಸೊ ಆ ಕಮೋಡಿಟಿಯಿಂದ ನಿಮ್ಗೆ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಗೇನ್ ಆ್ಯಂಡ್ ಲಾಸ್ ಮ್ಯಾಗ್ನಿಫೈಡ್ ಬೈ ದ ಲಿವರೇಜ್ ಮುಖಾಂತರ ನಮ್ಗೆ ಗೇನರ್ ಆಗ್ಬೋದು ಅಥವಾ ಲಾಸರ್ ಆಗ್ಬೋದು. ಅನ್ಪ್ರೆಡಿಕ್ಟೇಬಲ್ ಮೂಮೆಂಟ್ ಈಸ್ ಆಲ್ಸೋ ದೇರ್ ಇನ್ ಅ ಕಮೋಡಿಟಿ ಮಾರ್ಕೆಟ್. ಅನ್ಪ್ರೆಡಿಕ್ಟೇಬಲ್ ಅಂದ್ರೆ ಏನು ರೀ, ನೀವು ಕಮೋಡಿಟಿ ಮಾರ್ಕೆಟ್ ಒಳಗೆ ನಿಮ್ಗೆ ಊಹೆ ಮಾಡೋಕ್ಕಾಗಂಗಿಲ್ಲ, ಭವಿಷ್ಯದಲ್ಲಿ ಲಾಭರ ಆಗ್ಬೋದು ಅಥವಾ ನಷ್ಟರ ಆಗ್ಬೋದು. ದೀಸ್ ಆರ್ ಆಲ್ some merits and demerits of commodity in future days. Then what are the types of commodity? As I already explained, mainly 4 important types of commodity we seen. Metals olaga, energy olaga, agriculture olaga, livestock olaga. So in case of metals I have example re andre silver, gold, platinum, copper ivella endre commodity in metals. So silver, gold, platinum, copper olaga ನೀವು ಇನ್ವೆಸ್ಟ್ ಮಾಡಬಹುದು. ಇವು ಕೂಡ ಕಮೋಡಿಟೀಸ್. ಎನರ್ಜಿ ಒಳಗೆ ಯಾವ್ಯಾವ ಕಮೋಡಿಟಿ ಅಂದರೆ ಕ್ರೂಡ್ ಆಯಿಲ್, ಕಚ್ಚಾ ತೈಲ ಅಂತ ಕರಿತೀವಿ ನಾವು, ನ್ಯಾಚುರಲ್ ಗ್ಯಾಸ್, ಆಮೇಲೆ ಗ್ಯಾಸೋಲಿನ್, ಹೀಟಿಂಗ್ ಆಯಿಲ್ಸ್, ಇವೆಲ್ಲ ಇದ್ರೊಳಗೆ ಎನರ್ಜಿ ಒಳಗೆ ಬರ್ತಕ್ಕಂಥ ಕಮೋಡಿಟಿ. ಅಗ್ರಿಕಲ್ಚರ್ ಒಳಗೆ ಕಾರ್ನ್, ಬೀನ್, ರೈಸ್, ವೀಟ್, ಜವಾರ್, ನೋಡಿರಿ ಗೋಧಿ, ಜೋಳ, ರಾಗಿ, ಭತ್ತ ಇವೆಲ್ಲ ಎದ್ರೊಳಗೆ ಬರ್ತಾವೆ, ಅಗ್ರಿಕಲ್ಚರ್ ಒಳಗೆ ಬರ್ತಾವೆ. ಲೈವ್ ಸ್ಟಾಕ್ ಇನ್ ಮೀಟ್ ಒಳಗೆ ಎಗ್, ಕ್ಯಾಟಲ್ಸ್ ಇವೆಲ್ಲ ಎದ್ರೊಳಗೆ ಬರ್ತಾವೆ, ಲೈವ್ ಸ್ಟಾಕ್ ಒಳಗೆ ಬರ್ತಾವೆ. ದೀಸ್ ಆರ್ ಆಲ್ ಜಸ್ಟ್ ಸಮ್ ಎಕ್ಸಾಂಪಲ್ಸ್ ಆಫ್ ಅ ಕಮೋಡಿಟೀಸ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಕಮೋಡಿಟಿ ಮಾರ್ಕೆಟ್ ಅಂತ ಆಲ್ರೆಡಿ ನಾವು ಹೇಳಿದ ಪ್ರಕಾರ ಇಟ್ ಈಸ್ ಅ ಮಾರ್ಕೆಟ್ ದ್ಯಾಟ್ ವಿಲ್ ಟ್ರೇಡ್ ಇನ್ ಅ ಪ್ರೈಮರಿ ಎಕನಾಮಿಕ್ ಸೆಕ್ಟರ್ ರಾದರ್ ದ್ಯಾನ್ ಅ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಪ್ರೈಮರಿ ಸೆಕ್ಟರ್ ಒಳಗೆ ಟ್ರೇಡ್ ಆಗ್ತಕ್ಕಂತಹ ವಸ್ತುಗಳಿಗೆ ನಾವು ಏನಂತ ಕರಿತೀವಿ, ಕಮೋಡಿಟೀಸ್ ಮಾರ್ಕೆಟ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಸಮ್ ಬೆನಿಫಿಟ್ಸ್ ಆಫ್ ಕಮೋಡಿಟಿ ಇನ್ ಫ್ಯೂಚರ್ ಆಲ್ರೆಡಿ ಹೇಳಿದ್ದೀವಿ ನಾವು. ಟ್ರೇಡಿಂಗ್ ಅಪಾರ್ಚುನಿಟಿ ಹೆಚ್ಚಾಗತ್ತೆ, ಡೈವರ್ಸಿಫಿಕೇಷನ್ ಈಸ್ ಪಾಸಿಬಲ್ ಅಂದರೆ ವಿಭಾಗೀಕರಣ ಆಗ್ಬೋದು. ಆಮೇಲೆ ಲೋ ಮಾರ್ಜಿನ್, ಹೈ ಲಿವರೇಜ್ ಆಗುತ್ತೆ, ಹೆಡ್ಜಿಂಗ್ ಈಸ್ ಆಲ್ಸೋ ಅಡ್ವಾಂಟೇಜ್ ಆ್ಯಂಡ್ ಅಡಿಷ್ನಲ್ ಅಪಾರ್ಚುನಿಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಸಮ್ ಅಪಾರ್ಚುನಿಟೀಸ್ ಇನ್ ಫ್ಯೂಚರ್ ಡೇಸ್. ನೌ ವೈ ದ ಕಮೋಡಿಟೀಸ್, ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಕ್ವಶನ್. ಕಮೋಡಿಟೀಸ್ ಆರ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪಾಸಿಟಿವ್ ರಿಲೇಷನ್ ವಿತ್ ದ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಚೇಂಜ್ ಆಗ್ತಾ ಇರ್ತದೆ, ಹಾಗಾಗಿ ನಾವು ಕಮೋಡಿಟಿನ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಕಮೋಡಿಟಿ ಮಾರ್ಕೆಟ್ ಆರ್ ಗ್ಲೋಬಲ್ ಇನ್ ನೇಚರ್, ಹೆನ್ಸ್ ದೇರ್ ಇಸ್ ಅ ಲೆಸ್ ರಿಸ್ಕ್ ಫಾರ್ ಅ ಮ್ಯಾನ್ಯುಪ್ಯುಲೇಷನ್. ಕಮೋಡಿಟಿ ಮಾರ್ಕೆಟ್ ಹೆಂಗಿರುತ್ತೆ ಅಂದ್ರೆ ಗ್ಲೋಬಲ್ ವರ್ಲ್ಡ್ ವೈಡ್ ಇರುತ್ತೆ, ಹಾಗಾಗಿ ಅಲ್ಲಿ ಬದಲಾವಣೆ ಮಾಡ್ತಕ್ಕಂತಹ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಅಂದರೆ ಮ್ಯಾನ್ಯುಪ್ಯುಲೇಷನ್ನ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ಬೋದು, ತಿದ್ದುಪಡಿ ಅಂತ. ಆಮೇಲೆ ಎವ್ರಿ ಕಮೋಡಿಟಿ ಹ್ಯಾವ್ ಅ ಸಪ್ರೇಟ್ ಮಾರ್ಕೆಟ್ ಸೊ ದ್ಯಾಟ್ ಫಾರ್ ಟ್ರೇಡ್, ಫಾರ್ ಎಕ್ಸಾಂಪಲ್ ಗೋಲ್ಡ್ ಮಾರ್ಕೆಟ್ ಈಸ್ ಸಪ್ರೇಟ್, ಜವಾರ್, ವೀಟ್ ಮಾರ್ಕೆಟ್ ಈಸ್ ಸಪ್ರೇಟ್. ಓಕೆ, ಪ್ರತಿಯೊಂದು ಮಾರುಕಟ್ಟೆಗೂ ಬದಲಾವಣೆ ಇರುತ್ತೆ ಅಂತ. ಹಿಸ್ಟಾರಿಕಲಿ ಕಮೋಡಿಟಿ ಹ್ಯಾವ್ outperform the stock market. Nowadays the commodity market is in a booming stage, ಅದು ಕೂಡ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಡೈವರ್ಸಿಫಿಕೇಷನ್ ಈಸ್ ದೇರ್, ಆಮೇಲೆ ಲೋ ಮಾರ್ಜಿನ್ ಈಸ್ ದೇರ್, 4 to 10% ರಿಸ್ಕ್ ಕಮ್ಮಿ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಕಮೋಡಿಟೀಸ್ ಚಾರ್ಟ್ ಕೊಟ್ಟಾರೆ ನೋಡ್ರಿ, ಇಲ್ಲಿ ಸಿಂಪಲ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ. ಮೆಟಲ್ ಒಳಗೆ ಯಾವ್ಯಾವ ಬರ್ತಾವೆ ಅಂತ ಹೇಳಿ, ಗೋಲ್ಡ್, ಸಿಲ್ವರ್, ಸ್ಟೀಲ್, ಕಾಪರ್, ಜಿಂಕ್, ಲೆಡ್ ಆ್ಯಂಡ್ ಅಲ್ಯೂಮಿನಿಯಂ. ಸ್ವಲ್ಪ ಹೆಚ್ಚಿಗೆ ಕೊಟ್ಟಾರೆ ನೋಡ್ರಿ ಚಾರ್ಟ್ ಒಳಗೆ. ಗೋಲ್ಡ್, ಸಿಲ್ವರ್, ಸ್ಟೀಲ್, ಕಾಪರ್, zinc, nickel, lead and aluminum is the example comes under metals. Okay, ಇದು commodity in relation with metal. ಆಮೇಲೆ ಆಯಿಲ್ ಒಳಗೆ ಯಾವ ಬರ್ತಾವೆ, ಕ್ರೂಡ್ ಆಯಿಲ್, ಮಸ್ಟರ್ಡ್ ಸೀಡ್, ಕ್ಯಾಸ್ಟರ್ ಸೀಡ್, ರಿಫೈನ್ಡ್ ಸಾಯಿಲ್ ಆಯಿಲ್. ಓಕೆ, ಇವೆಲ್ಲ ಎಕ್ಸಾಂಪಲ್ ಯಾವ್ದು ಬರ್ತಾವೆ ಆಯಿಲ್ ಒಳಗೆ. ಎನರ್ಜಿ ಒಳಗೆ ಯಾವ ಬರ್ತಾವೆ ರೀ, ಬ್ರೆಂಟ್ ಕ್ರೂಡ್, ಸ್ವೀಟ್ ಕ್ರೂಡ್ ಆಯಿಲ್, ಫರ್ನಿಸ್ ಆಯಿಲ್, ಇವೆಲ್ಲ ಎನರ್ಜಿ ಒಳಗೆ ಬರ್ತಾವೆ. ಆಮೇಲೆ ಸಾಫ್ಟ್ ಗೂಡ್ಸ್ ಕಮೋಡಿಟಿ ಒಳಗೆ ಯಾವ ಬರ್ತಾವೆ, ಕಾಟನ್, ಶುಗರ್, ಸೊ ಇವೆಲ್ಲ ಎದುರು ಬರ್ತಾವೆ, ಸಾಫ್ಟ್ ಬರ್ತಾವೆ. ಆ್ಯಂಡ್ ಅಗ್ರಿಕಲ್ಚರ್ ಕಮೋಡಿಟಿ ಈಸ್ ಆಲ್ರೆಡಿ ನೋನ್, ಪೆಪ್ಪರ್, ಗೌರ್ ಸ್ಪೀಡ್, ಸೋಯಾಬೀನ್, ಜೀರಾ, ಚಿಲ್ಲಿ, ಟರ್ಮರಿಕ್. ಸೊ ದೀಸ್ ಆರ್ ಆಲ್ ಸಮ್ ಎಕ್ಸಾಂಪಲ್ಸ್ ಆಫ್ ಕಮೋಡಿಟಿ ಅಗ್ರಿಕಲ್ಚರ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಕಮೋಡಿಟೀಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಮೋಡಿಟೀಸ್ ಬಗ್ಗೆ ನೋಡಿದ್ದೀವಿ. ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ ಒಳಗೆ ಕಮೋಡಿಟಿ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್
ಯೂಶ್ವಲಿ ಇಟ್ ಈಸ್ ಅ ಮೂವೇಬಲ್ ಇನ್ ನೇಚರ್. ಸೊ ನೆನಪಿಟ್ಕೊರಿ, ಕಮೋಡಿಟಿ ಈಸ್ ಮೂವೇಬಲ್ ಇನ್ ನೇಚರ್. ದ ಇನ್ವೆಸ್ಟರ್ ಹ್ಯಾಸ್ ಅ ಆಪ್ಷನ್ ಐದರ್ ಟು ಇನ್ವೆಸ್ಟ್ ಇನ್ ಅ ಶೇರ್ ಆರ್ ಕಮೋಡಿಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ಹೂಡಿಕೆದಾರನು ಶೇರಿನಲ್ಲಿಯಾರು ಮಾಡ್ಬೋದು ಅಥವಾ ಕಮೋಡಿಟಿನಲ್ಲಿಯಾರು ಮಾಡ್ಬೋದು. ಕಮೋಡಿಟೀಸ್ ಆರ್ ಪ್ರೀಸಿಯಸ್ ಇನ್ ನೇಚರ್ ಲೈಕ್ gold, oil, crude oil, everything comes under commodity. Okay, so thanks for watching the video. Remaining we'll see in next class.